ಹೆಲೋ ಗೈಸ್. ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸೊ ನಾನೀಗ ನಿಮಗೆ ಸ್ಕಿನ್ ಕೇರ್ ರೂಟೀನ್ ಪ್ಲಸ್ ಮೇಕಪ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನಿಷಿಯಲಿ ನೀವು ಕ್ಲೆನ್ಸ್ ಮಾಡಬೇಕು ನಿಮ್ಮ ಫೇಸ್ನ, ಡಿಪೆಂಡಿಂಗ್ ಆನ್ ಯುವರ್ ಸ್ಕಿನ್, ಲೈಕ್ ಕಾಂಬಿನೇಷನ್ನ, ಆಯಿಲಿ ಟೈಪ್ ಅಥವಾ ಡ್ರೈ ಸ್ಕಿನ್ ಅಂತ ನೋಡಿಬಿಟ್ಟು ಯು ಹ್ಯಾವ್ ಟು ಯೂಸ್. ಸೊ ನಾನೀಗ ಯೂಸ್ ಮಾಡ್ತಿರೋದು ಕ್ಲೆನ್ಸರ್, ಸೆಟಾಫಿಲ್ ಕ್ಲೆನ್ಸರ್ ಅಂತ. ಸೊ ಓಕೆ, ಸೊ ಫಸ್ಟ್ ಕ್ಲೆನ್ಸ್ ಮಾಡಿ, ಆಮೇಲೆ ನಿಮ್ಮದು ನೀವು ಟೋನರ್ ಯೂಸ್ ಮಾಡಬೇಕು. ಸೊ ಬೇಸಿಕಲಿ ಟೋನರಲ್ಲಿ ನಿಮಗೆ ತುಂಬ ವೆರೈಟಿ ಸಿಗ್ತದೆ. ನಾನು ಗ್ರೀನ್ ಟೀ ಟೋನರ್ ಯೂಸ್ ಮಾಡ್ತಿದ್ದೀನಿ ಪ್ಲಮ್ ಅವರಿಂದ. ಇಟ್ಸ್ ಬೇಸಿಕಲಿ ಅ ಸ್ಪ್ರೇ ಅಪ್ಲಿಕೇಶನ್. ಸೊ ಟೋನರ್ ಆದಮೇಲೆ ನೀವು ನೆಕ್ಸ್ಟ್ ಮಾಯ್ಶ್ಚರೈಸ್ ಮಾಡಬೇಕು. ಸೊ ನಾನೀಗ ಡರ್ಮ್ಯಾಟ್ ಸಜೆಸ್ಟ್ ಮಾಡಿರೋ ಆಕ್ನಿ ಒಸಿ ಮಾಯ್ಶ್ಚರೈಸರ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸಿರಮ್ is optional, but ನಾನೀಗ ಯೂಸ್ ಮಾಡ್ತಿದ್ದು ರೆಗಾ NP ಸಿರಮ್. ಇಟ್ಸ್ ಆ್ಯಕ್ಚುಲಿ ಬೇಸಿಕಲಿ ಫಾರ್ ಆಕ್ನಿ ಟೋನ್ ಸ್ಕಿನ್ ಆ್ಯಂಡ್ ಆಯಿಲಿ ಸ್ಕಿನ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಆ್ಯಕ್ಚುಲಿ ಬೆಳಿಗ್ಗೆ ನೀವು ಸನ್ಸ್ಕ್ರೀನ್ನ ಯು ಶುಡ್ ನಾಟ್ ಮಿಸ್ ಅಟ್ ಆಲ್. ಸೊ ನೀವು ಸನ್ಸ್ಕ್ರೀನ್ ಬೆಳಿಗ್ಗೆ ಆದರೂ ಸನ್ಸ್ಕ್ರೀನ್ ಹಾಕಿ, ಈವ್ನಿಂಗ್ ಆದರೂ ಯು ಕ್ಯಾನ್ ಸ್ಕಿಪ್ ಇಟ್. ಸೊ ಇದಿಷ್ಟು ಸ್ಕಿನ್ ಕೇರ್ ರೂಟೀನ್. ನೆಕ್ಸ್ಟ್ ವಿಲ್ ಕಮ್ ಟು ಮೇಕಪ್ ರೂಟೀನ್. ಸೊ ಫಸ್ಟ್ ಸ್ಟೆಪ್ ಮೇಕಪ್ಪಲ್ಲಿ ಬರೋದು ಪ್ರೈಮರ್ ಅಂತ. ಸೊ ಯು ಹ್ಯಾವ್ ಬೇಸಿಕಲಿ ಇದು ನಿಮ್ಮದು ಮೇಕಪ್ನ ಹೋಲ್ಡ್ ಮಾಡ್ತದೆ. ಸೊ ಯೂಶ್ವಲಿ ಪೀಪಲ್ ವಿಲ್ ಪ್ರಿಫರ್ ಲೈಕ್ ಲೈಕ್ ಹೈಲೈಟ್, ಯಾವ್ದು ನಿಮ್ಮ ಮುಖನ ಹೈಲೈಟ್ ಮಾಡೋ ಯಾವುದು ಇರ್ತದೆ ನೋಡಿ ಪ್ರೈಮರ್ಸ್, ಆ ಥರ ಪ್ರಿಫರ್ ಮಾಡ್ತಾರೆ. ಇನ್ನು ಕೆಲವರು ಸ್ಟಿಕ್ಕಿ ಫಾರ್ಮುಲಾ ಬೇಸ್ಡ್ ಇರೋ ಪ್ರೈಮರ್ಸ್ನ ಯೂಸ್ ಮಾಡ್ತಾರೆ. ಸೊ ನಾನು ಯೂಸ್ ಮಾಡೋವಂಥದ್ದು ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ರೈಮರ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೌಂಡೇಶನ್ ಅಥವಾ ಕನ್ಸೀಲರ್. ಸೊ ಕೆಲವು ಜನ ಫಸ್ಟಿಗೆ ಕನ್ಸೀಲರ್ ಹಾಕ್ಬಿಟ್ಟು ಆಮೇಲೆ ಫೌಂಡೇಶನ್ ಹಾಕ್ತಾರೆ. ಓಕೆ, ಸೊ ಇನ್ ಕೇಸ್ ಫಸ್ಟಿಗೆ ಕನ್ಸೀಲರ್ ಹಾಕಿದ್ರೆ ಓಕೆ. ಸೊ ನಾನು ಯೂಸ್ ಮಾಡ್ತಿರೋ ಕನ್ಸೀಲರ್ ಬಂದುಬಿಟ್ಟು ಮೇಬಿಲಿನ್ ಅವ್ರದ್ದು ಈ ಕನ್ಸೀಲರ್, ಏಜ್ ಡಿವೈನ್ ಕನ್ಸೀಲರ್. ಸೊ ಇದು 2-3 ಶೇಡ್ ಲೈಟರ್ ತಗೊಳ್ಳಿ, ಸೊ ದ್ಯಾಟ್ ನಿಮ್ಗೆ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡ್ತದೆ. ಆರ್ ಎಲ್ಸ್ ಆಪ್ಷನಲ್ ಆಗಿ ನೀವು ಕಲರ್ ಪ್ಯಾಲೆಟ್ ಯೂಸ್ ಮಾಡ್ಬೋದು. ಸೊ ದೇರ್ ಈಸ್ ಫ್ಯೂ ಅದರ್ ಕಲರ್ ಪ್ಯಾಲೆಟ್ಸ್. ಇಟ್ಸ್ ಬೇಸಿಕಲಿ ಫ್ರಮ್ ಲೈಕ್ ನೀವು ಇನ್ಸೈಟಿಂದ ತಗೋಬೋದು ಅಥವಾ ಬೇರೆ ಕಂಪನಿ ತಗೋಬೋದು. ಅದು ನಿಮ್ಮದು ಕಲರ್ ಥಿಯರಿ ಬೇಸ್ಡ್ ವರ್ಕ್ ಆಗ್ತದೆ. ಆಫ್ಟರ್ ಯೂಸಿಂಗ್ ದಿಸ್ ಯು ಹ್ಯಾವ್ ಟು ಯೂಸ್ ಫೌಂಡೇಶನ್. ಸೊ ನಾನು ಯೂಸ್ ಮಾಡೋವಂಥದ್ದು ಫೌಂಡೇಶನ್ ಇದು ಮೇಬ್ಲಿನ್ ನ್ಯೂಯಾರ್ಕ್ ಅವ್ರದ್ದು ಇದು ಸೂಪರ್ ಸ್ಟೇ ಮ್ಯಾಟ್ ಫೌಂಡೇಶನ್. ಸೊ ಇದು ನಂದು ಪರ್ಸನಲ್ ಫೇವ್ರೆಟ್. ಸೊ ಐ ವಿಲ್ ರೆಕಮೆಂಡ್ ಎವ್ರಿಬಡಿ ಟು ಪರ್ಚೇಸ್ ದಿಸ್. ಸೊ ಐ ಗೆಸ್ ಇದು ಶೇಡ್ ಮ್ಯಾಟ್ಸ್ ಪರ್ಫೆಕ್ಟ್ ಆಗಿದೆ, ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಗೂ ಸೂಟ್ ಆಗ್ತದೆ. ಸೊ ಇದು ನಾನು ಯೂಸ್ ಮಾಡೋ ಶೇಡ್ ಬಂದ್ಬಿಟ್ಟು 125. ಸೊ ಇಟ್ಸ್ ವೆರಿ ಗುಡ್. ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿ ಇದೆ. ಸೊ ಇಟ್ಸ್ ವೆರಿ ಗುಡ್. ಸೊ ನಾನು ನೆಕ್ಸ್ಟ್ ಸ್ಟೆಪ್ ಯೂಸ್ ಮಾಡೋವಂಥದ್ದು ಬ್ಲಷ್. ಆ್ಯಕ್ಚುಲಿ ನಾನು ಕ್ರೀಮ್ ಬೇಸ್ಡ್ ಬ್ಲಷ್ ಅಥವಾ ಲಿಕ್ವಿಡ್ ಬೇಸ್ಡ್ ಬ್ಲಷ್ ಯೂಸ್ ಮಾಡ್ತೀನಿ. ನಾನು ಇಲ್ಲಿ ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಕ್ರೀಮ್ ಆ್ಯಂಡ್ ಟಿಂಟ್ ಅಥವಾ ಜುಡಿಯೋ ಅವ್ರದ್ದು ಒಂದು ಚೀಕ್ ಟಿಂಟ್ ಇದೆ. ಸೊ ನನಗೆ ಯೂಸ್ ಮಾಡ್ತಿತ್ತು. ಅದಾದಮೇಲೆ ನಾನು ಹೈಲೈಟರ್ ಪ್ರಿಫರೇಬ್ಲಿ ಐ ನಾಟ್ ಯೂಸ್, ಬಟ್ ಇನ್ ಕೇಸ್ ನಂಗೆ ಹೈಲೈಟರ್ ಯೂಸ್ ಮಾಡಬೇಕು ಅಂತಿದ್ರೆ ಐ ಯೂಸ್ ದಿಸ್ ಐ ಶ್ಯಾಡೋ ಫ್ರಮ್ ಸ್ವಿಸ್ ಬ್ಯೂಟಿ ವಿಚ್ ಈಸ್ ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಐಬ್ರೋ ಪೆನ್ಸಿಲ್, ಲೈಕ್ ಐಬ್ರೋ ಶೇಪ್ ಮಾಡೋದು. ಸೊ ಐ ಯೂಸ್ ದಿಸ್ ಐಬ್ರೋ ಶೇಪರ್ ಫ್ರಮ್ ಮಾರ್ಸ್ ಬ್ಯೂಟಿ. ಅದಾದಮೇಲೆ ನಾನು ಯೂಸ್ ಮಾಡೋದು ಕಾಜಲ್ ಫ್ರಮ್ ಲೈಕ್ ಪ್ಲಮ್. ಆ್ಯಂಡ್ ನೆಕ್ಸ್ಟ್ ನಾನು ಇನ್ಸೈಟ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತೀನಿ. ಆಮೇಲೆ ನಾನು ಯೂಸ್ ಮಾಡೋ ಐಲ್ಯಾಶ್ ಅಂದರೆ ಹೈಪರ್ ಕರ್ಲ್ ಐಲ್ಯಾಶ್ ಫ್ರಮ್ ಮೇಬ್ಲಿನ್. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಐ ಯೂಸ್ ಮೇಕಪ್ ಫಿಕ್ಸರ್ ಫ್ರಮ್ ಸ್ವಿಸ್ ಬ್ಯೂಟಿ. ಸೊ ದ ಲಾಸ್ಟ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂದರೆ ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ತೀನಿ. ಸೊ ಬೇಸಿಕ್ಲಿ ಐ ಯೂಸ್ ಲಾಟ್ ಆಫ್ ಲಿಪ್ಸ್ಟಿಕ್ಸ್, ಬಟ್ ರೈಟ್ ನಾವು ಮೈ ಫೇವ್ರೇಟ್ ಲಿಪ್ಸ್ಟಿಕ್ಸ್ ಆರ್ ಫ್ರಮ್ one is Color Bar, 2 is from Plum, and one more is from Revlon. And I have since I am not available at home, I am using many lipsticks right now. So there are a lot of lipsticks like so is lipsticks ನಾನು ಸದ್ಯಕ್ಕೆ ತಂದಿರೋದು. I use like I have more than 20 lipsticks. So more, and also I use that lipsticks from Maybelline that I'm not sure about the name. Yeah, I will let you know in the comment section if I get to know about the name. But yeah, comment section mention ಮಾಡಿರ್ತೀವಿ. So that is the lipstick I prefer. So yeah, this is about this. Last step makeup fixer. Makeup fixer you can use either last or before applying makeup, before applying lipstick. So yeah, this is about the makeup routine, guys. Don't use whatever I told. Just ನೀವು ನಿಮ್ಮ ಸ್ಕಿನ್ ಟೈಪ್ನ ನೋಡಿ, ಬಿಕಾಸ್ ಫೌಂಡೇಶನಲ್ಲೂ there are a lot of foundation based on your skin type. ಆಯಿಲಿ ಸ್ಕಿನ್ಗೆ ಒಂಥರ ಫೌಂಡೇಶನ್, ಆಯಿಲಿ ಸ್ಕಿನ್ಗೆ ಯೂಶ್ವಲಿ ಡಿ ವಿ ಫೌಂಡೇಶನ್ ಹಾಕಲ್ಲ ಯಾರು ಮ್ಯಾಟ್ ಫೌಂಡೇಶನ್ ಹಾಕ್ತಾರೆ. ಡ್ರೈ ಸ್ಕಿನ್ ಅವರು ಡಿ ವಿ ಫೌಂಡೇಶನ್ ಹಾಕ್ತಾರೆ. ಸೊ ನೋಡ್ಕೊಳ್ಳಿ, ಪ್ರೈಮರ್ಸ ನಿಮ್ಮದು ಸ್ಕಿನ್ ಮೇಲೆ ಡಿಪೆಂಡ್ ಆಗ್ತದೆ, ಈವನ್ ಫಿಕ್ಸರ್ಸ ನಿಮ್ಮ ಸ್ಕಿನ್ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಬೇರೆ ಎಲ್ಲ ನಿಮ್ಮದು ಯಾವ್ದು ಹಾಕೋಬೋದು. ಮತ್ತು ಬಾಡಿ ಕೇರಿಗೆ ಬಂದರೆ, ಸೊ ಇನಿಷಿಯಲಿ ಆಫ್ಟರ್ ಐ ಯೂಸ್ MK Fain ಅವ್ರದ್ದು ಬಾಡಿ ಸ್ಕ್ರಬ್. ಸೊ ಆ ಸ್ಕ್ರಬ್ ಮಾಡಿದ್ಮೇಲೆ ಐ ಯೂಸ್ ದಿಸ್ ಬಾಡಿ ಆಯಿಲ್ ಫ್ರಮ್ ಪ್ಲಮ್.
ಆಫ್ಟರ್ ದ್ಯಾಟ್ ಐ ಯೂಸ್ ದ ಮಾಯ್ಶ್ಚರೈಸರ್ ಫಾರ್ ಪ್ಲಮ್ ಫಾರ್ ಮೋರ್ ಎಕ್ಸ್ಟ್ರಾ ಹೈಡ್ರೇಷನ್. ಅದಾದಮೇಲೆ ನಾನು ಇದು ಯೂಸ್ ಮಾಡ್ತೀನಿ ಆಸ್ ಅ ಡಿಯೋಡರೆಂಟ್, ಆ್ಯಂಡ್ ಐ ಯೂಸ್ ದಿಸ್ ಬಾಡಿ ಮಿಸ್ಟ್ ಫ್ರಮ್ ಪ್ಲಮ್. So this is about the body care. Stay guys. And for hair, if you have to use like ಫಸ್ಟಿಗೆ ನೀವು ಶಾಂಪೂ ಹಾಕಿ, ಕಂಡೀಷ್ನರ್ ಹಾಕಿ, ಆಮೇಲೆ ಹೇರ್ ಮಾಸ್ಕ್ ಹಾಕಿ. ಐ ಯೂಸ್ ಶಾಂಪೂ ಫ್ರಮ್ L'Oreal Paris and hair mask from Dove, and later I use this L'Oreal Paris serum, and like ನಾನು in case dryer ಅಥವಾ ಏನೇ ಹೀಟಿಂಗ್ ಮೆಷಿನ್ಸ್ ಯೂಸ್ ಮಾಡಿದ್ರೆ, ಸ್ಟ್ರೈಟ್ನಿಂಗ್ ಅಥವಾ ಕಲರ್ ಯೂಸ್ ಮಾಡಿದರೆ ಐ ಯೂಸ್ ದಿಸ್. Apart from that also ನಾನು it use ಮಾಡಿದ್ರೆ it's very good. It's actually totally it works for your damage repair as well. So yeah, this is about the makeup routine, body routine and hair care routine. Thank you guys. Thank you so much. ನೋಡಿ ನಮ್ಮ ಅಣ್ಣನ ಮಗಳ ಸುಂದರ ತ್ವಚೆಗೆ ನೋಡಿ ಇಷ್ಟೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ. ಬಟ್ ಈ ಪ್ರಾಡಕ್ಟ್ ನೆಸಸರಿ ಇಲ್ಲ ಅಂತ ಅನಿಸುತ್ತೆ. ನೋಡಿ ಎಷ್ಟು ಸುಂದರವಾಗಿದ್ದಾಳೆ ನೋಡಿ. ಆ ಬ್ಯೂಟಿನ ಇನ್ನಷ್ಟು ಬ್ಯೂಟಿ ಮಾಡಲು ಈ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದಾರೆ. ಬಟ್ ಅವರ ಸಜೆಸ್ಟ್ನ ಲಿಪ್ ಸ್ಕ್ರಬ್ಸ್ ಇದೆ. ಇದು ಲಿಪ್ ಸ್ಕ್ರಬ್ ಆಪ್ಷನ್ ಇನ್ ಕೇಸ್ ಡೆಡ್ ಸ್ಕಿನ್ಸ್ ಎಲ್ಲ ಇದ್ದರೆ ಯು ಕ್ಯಾನ್ ಯೂಸ್ ದಿಸ್. ಬಟ್ ಇದು ಯೂಸ್ ಮಾಡಾದ್ಮೇಲೆ ಯು ಹ್ಯಾವ್ ಟು ಯೂಸ್ ಲಿಪ್ ಬಾಮ್ ಆಲ್ಸೋ. ಲಿಪ್ ಬಾಮ್ ತುಂಬ ಇದೆ. ಲಾಟ್ ಆ್ಯಂಡ್ ಕೇರ್ದು ಲಿಪ್ ಬಾಮ್ ಇದೆ, ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ವ್ಯಾಸ್ಲಿನ್ಸ್ ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಗುಡ್, ಚೀಪ್ ಆಲ್ಸೋ. ಸೊ ಯಾ, ಗೊತ್ತಾಯ್ತಲ್ಲ. ನೋಡಿ, ಯಾರಿಗಾದರೆ ಸೌಂದರ್ಯದ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಇನ್ನೂ ಸೌಂದರ್ಯವಾಗಿ ಕಾಣಬೇಕಂತಾಗಿದ್ದರೆ ಅವರು ಹೇಳಿದ ಈ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಬೋದು. ನೋಡಿ ನಮ್ಮ ಕ್ಯೂಟಿ ಹೇಗಿದ್ದಾರೆ ನೋಡಿ. ಓಕೆ.